ಮೂಡ ಹಗರಣದ ಬಳಿಕ ಯಾದಗಿರಿಯಲ್ಲೂ ಕೂಡ ಸೈಟ್ ಅಕ್ರಮ ಆಗಿದೆ. ಆಶ್ರಯ ಯೋಜನೆಗೆ ಮೀಸಲಿಟ್ಟಂತಹ 36 ಸೈಟ್ ಗುಳುಂ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನವನ್ನ ನುಂಗಿದ್ದಾರೆ ಖದೀಮರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ವರದಿಯನ್ನ ಬಿತ್ತರಿಸಿದೆ. ಈ ವರದಿಯ ಬಳಿಕ ಈಗ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಗರಸಭೆಯ 8 ಜನ ಅಧಿಕಾರಿಗಳಿಗೆ ನೋಟಿಸ್ ಕೂಡ ಹೋಗಿದೆ. ಬಡವರ ಹೆಸರಿನಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ 36 ಸೈಟ್ ಮಾರಾಟ ಮಾಡಿದ್ರು. ಸುಳ್ಳು ದಾಖಲೆ ಸೃಷ್ಟಿಯ ಬಗ್ಗೆ ವರದಿ ಕೇಳಿ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಉಲ್ಲೇಖಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ ಕಮಿಷನರ್. ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ್ ಅವರಿಂದ ನೋಟಿಸ್ ಜಾರಿಯಾಗಿದೆ. ತಂಡ ರಚಿಸಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಉಮೇಶ್ ಚೌಹಾಣ್ ತನಿಖೆ ಆಧರಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗೇ ಆಗತ್ತೆ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಸೂಚನೆ ಕೂಡ ನೀಡಿದ್ದಾರೆ. ಯಾದಗಿರಿಯ ಸರ್ವೆ ನಂಬರ್ 151ರಲ್ಲಿ ಸೈಟ್ ನಿರ್ಮಾಣ ಆಗಿದೆ. 1986ರಲ್ಲಿ ಆಶ್ರಯ ಯೋಜನೆ ಅಡಿ 96 ಸೈಟ್ಗಳ ನಿರ್ಮಾಣ ಆಗುತ್ತೆ. 96 ಸೈಟ್ಗಳಲ್ಲಿ 45 ಸೈಟ್ ಮಾತ್ರ ಫಲಾನುಭವಿಗಳಿಗೆ ಹಂಚಲಾಗಿದೆ. ಇನ್ನುಳಿದಿದ್ದಂಥದ್ದು ಗುಳಂ ಮಾಡಿದ್ದಾರೆ ಖದೀಮರು. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಿವೇಶನ ಕೊಳ್ಳೆ ಹೊಡೆದಿದ್ದಾರೆ. ಸರ್ವೆ ನಂಬರ್ 151ರ ನಿವೇಶನ ಸಂಖ್ಯೆ 42ರ ಆಶ್ರಯ ಯೋಜನೆ ನಿವೇಶನಗಳನ್ನು ನಗರಸಭೆ ಅಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನಿವೇಶನಗಳನ್ನು ಮಾರಾಟ ಮಾಡಿದ್ದು ಈ ಒಂದು ಪ್ರಕರಣವು ನಮ್ಮ ಒಂದು ಇದಕ್ಕೆ ಬಂದಿರ್ತದೆ, ಗಮನಕ್ಕೆ ಬಂದಿದೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಅವರಿಗೆ ಬಂದ ತಕ್ಷಣ ನಮ್ಮ ಆಫೀಸ್ ಕಡೆಯಿಂದ ಅವರಿಗೆ ನಾನು ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದೀನಿ. ಜೊತೆಯಲ್ಲಿ ಯಾವುದೇ ಇವೆಲ್ಲ ಏನು 42 ನಿವೇಶನಗಳನ್ನು ಆಶ್ರಯ ಯೋಜನೆಯಲ್ಲಿ ಜನರಿಗೆ ಇದು ಆಗಿತ್ತು, ಇದರ ಬಗ್ಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು ನಮೂನೆ 3 ನಾವು ಅಂದರೆ ಮುಟೇಷನ್ ನೀಡಿದ್ದೀವಿ. ಸೊ ಇವೆಲ್ಲ ಸ್ಟಡಿ ಮಾಡಿದಂಥ ಇನ್ಸ್ಪೆಕ್ಷನ್ ಒಂದು ಟೀಮ್ ಮಾಡಿ ಅದರದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.